ಹುಬ್ಬಳ್ಳಿಯ ಶ್ರೀ ವಿಠ್ಠಲ ಪಾಂಡುರಂಗನ ಭಕ್ತರ ಪಾದಯಾತ್ರೆ ನಡೀತಾ ಇದೆ. ಹುಬ್ಬಳ್ಳಿಯ ಗಣೇಶಪೇಟೆಯ ವಿಠ್ಠಲ ಮಂದಿರದಿಂದ ಆರಂಭವಾಗಿದೆ. ಧಾರವಾಡದಿಂದ ಹುಬ್ಬಳ್ಳಿವರೆಗೆ ಭಕ್ತರು ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ವಾರಕರಿಗಳು ಕೈಗೊಂಡ ಪಾದಯಾತ್ರೆಗೆ ಅಪಾರ ಭಕ್ತರು ಸಾಥ್ ನೀಡ್ತಾ ಇದ್ದಾರೆ. ಹುಬ್ಬಳ್ಳಿಯ ವಿಠ್ಠಲ ಹರಿಮಂದಿರದ ವತಿಯಿಂದ ಭಕ್ತರು ಆಗಮಿಸಿದ್ದಾರೆ. ವಿಠ್ಠಲ ವಿಠ್ಠಲ ಅಂತ ತಂಬೂರಿ ತಾಳಗಳನ್ನು ಇಟ್ಕೊಂಡು ಭಕ್ತರು ಭಜನೆಯನ್ನ ಮಾಡ್ತಾ ಸಾಕ್ತಾ ಇದ್ದಾರೆ. ನಗರದ ಪ್ರಮುಖ ಬೀದಿಗಳಿಂದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿವರೆಗೆ ಒಂದು ಬೃಹತ್ ಪಾದಯಾತ್ರೆ ಸಾಗುತ್ತೆ. ವಾಕರಿ ಪ್ರಮುಖ ಗಣೇಶ ಶಿಂದೆ ಹಾಗೂ ಶ್ಯಾಮ ಉತ್ತರಕರ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ಅಂದರೆ ಇದೊಂದು ವಿಠ್ಠಲನ ಸ್ಮೃತಿಯಲ್ಲಿ ನಡೆಯುವ ನಡಿಗೆ ಅಂತ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶ್ರೀ ವಿಠ್ಠಲ ಪಾಂಡುರಂಗನ ಭಕ್ತರ ಪಾದಯಾತ್ರೆ ನಡೀತಾ ಇದೆ. ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ದೃಶ್ಯದಲ್ಲಿ. ಹುಬ್ಬಳ್ಳಿಯ ಗಣೇಶಪೇಟೆಯ ವಿಠ್ಠಲ ಮಂದಿರದಿಂದ ಈ ಒಂದು ಪಾದಯಾತ್ರೆ ಆರಂಭವಾಗಿದೆ. ಇದು ಪಂಢರಪುರದ ಯಾತ್ರೆ ಏನಿದೆ, ವರ್ಷಕ್ಕೊಮ್ಮೆ ಪಂಢರಪುರ ಯಾತ್ರೆ ಮಾಡ್ತಾರೆ. ಆದರೆ ವರ್ಷದೊಳಗೆ ಜನವರಿ ಹಾಗೂ ಆಗಸ್ಟ್ 15 ಇವು 2 ವರ್ಷ ಪಾದಯಾತ್ರೆ ಮಾಡ್ಕೊಂತು ಸಣ್ಣ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಅದು ನಮ್ಮ ಹಿಂದೂ ಸಂಪ್ರದಾಯವನ್ನು ಬೆಳೆಸ್ಬೇಕಂತೇಳಿ ಕೇಳ್ಕೊಂತೀನಿ. ಹಾಗೂ ಹೆಚ್ಚಿನ ಪಾಂಡುರಂಗನ ಸೇವೆ ಮಾಡಿರಿ, ವಿಠ್ಠಲ ಅಂತೇಳಿ ಹೇಳ್ಕೊಂತೀರಿ. ವಾರ್ಕರಿ ಸಮಸ್ತ ಹುಬ್ಬಳ್ಳಿಯ 16 ಮಂದಿರದ ವಿಠ್ಠಲ ಹರಿಮಂದಿರದ ಸಮಾಜದವ್ರು ಕೂಡಿಕೊಂಡು ಹುಬ್ಬಳ್ಳಿ ಒಳಗೆ ವರ್ಷದೊಳಗೆ 2 ಪಾದಯಾತ್ರೆಗಳನ್ನು ಮಾಡ್ತಿರ್ತೀವಿ. ಜನವರಿ 26 ಹಾಗೂ 15 ಆಗಸ್ಟ್. ಯಾಕಂದ್ರೆ ಅವತ್ತಿನ ದಿವಸ ಸುಟಿ ಇರ್ತದೆ. ಸಣ್ಣ ಮಕ್ಕಳು ಸಹ ನಾವು ನಾಮಸ್ಮರಣೆ ಮಾಡಬೇಕು, ಎಲ್ಲಾದರೂ ಯಾತ್ರೆ ಮಾಡಬೇಕು ಅನ್ನುವಂಥ ಭಾವ ಅವರಲ್ಲಿ ನಿರ್ಮಾಣ ಆಗಲಿ. ಒಂದು ನಮ್ಮ ಹಿಂದೂ ಸನಾತನ ಸಂಸ್ಕಾರ ಆಚಾರ ವಿಚಾರ ಅವರಲ್ಲಿ ಬೆಳಿಬೇಕು. ಯಾಕಂದ್ರೆ ಜಗತ್ತಿನೊಳಗೆ ನಾವು ಬೆಳಿಬೇಕಾದ್ರೆ ಒಂದು ಸಂಸ್ಕಾರ ಇರಬೇಕು, ಆಚಾರ ಇರಬೇಕು. ಅಂದಾಗ ಆಚಾರ ವಿಚಾರ ಇದ್ದಾಗ ಮನುಷ್ಯ ಶಾಣೆ ಆಗ್ತಾನೆ. ಬರೇ ವಿದ್ಯೆ ಇದ್ರೂ ನಡೆಯೋದಿಲ್ಲ. ಗುರು ಹಿರಿಯರನ್ನು ಯಾವ ರೀತಿ ನಾವು ನಮಸ್ಕರಿಸಬೇಕು, ಗುರು ಹಿರಿಯರನ್ನು ಯಾವ ರೀತಿ ಆಧರಿಸಬೇಕು, ತಂದೆ ತಾಯಿಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನುವಂಥ ಆಚಾರ ವಿಚಾರಗಳನ್ನು ಕಲಿಬೇಕಾದ್ರೆ ಭಕ್ತಿ ಮಾರ್ಗ ಬೇಕಾಗ್ತದೆ. ಇವತ್ತು ಏನು ಭಕ್ತಿ ಪಂಡ್ರ ಸಂಪ್ರದಾಯ ಅಂದ್ರೆ ಜಗತ್ತಿನೊಳಗೆ ತಂದೆ ತಾಯಿಗಳಿಗಿಂತ ಮತ್ತೊಂದು ದೇವರಿಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಪ್ರದಾಯ.